ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ನಿಮ್ಗೆ ಏನು ಮಾಡೋದನ್ನು ತೋರಿಸ್ತಾ ಇದ್ದೀನಂದರೆ ರಸಗುಲ್ಲ ಮನೇಲಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫಸ್ಟು ಒಲೆ ಮೇಲೆ ಅಂದರೆ ಗ್ಯಾಸ್ ಮೇಲೆ ಹಾಲನ್ನು ಕುದಿಲಿಕ್ಕೆ ಇಟ್ಕೋಬೇಕು. ಈ ಹಾಲು ಬಿಸಿ ಆಯಿತು. ಈ ಬಿಸಿಯಾದಂಥ ಹಾಲಿಗೆ ನಾವು ವಿನೆಗರನ್ನು ಹಾಕ್ಕೊಳ್ತೀವಿ ನೋಡಿರಿ. ಈಗ ವಿನೆಗರನ್ನು ಒಂದು ಬೌಲಲ್ಲಿ ತೊಗೊಂಡೀನಿ. ಈ ಬೌಲಲ್ಲಿ ವಿನೆಗರನ್ನು ಹಾಕ್ಕೊಂಡು ಈ ಬಿಸಿಯಾಗಿರುವಂಥ ಹಾಲಿಗೆ ಅಂದರೆ ಬಿಸಿ ಆಗಕ್ಕೆ ಕುಂತೈತೆ ಹಾಲು, ಆ ಹಾಲಿಗೆ ಹಾಕ್ಕೋಬೇಕು ನೋಡಿರಿ. ಹಾಕ್ತೀನಿ ಈಗ. ಹಾಕಿ ಈ ಥರ ಚಮಚಲ್ಲೇ ನಾವು ಏನು ಮಾಡಬೇಕು, ಕೈಯಾಡಿಸ್ಬೇಕು. ಹಾಲು ಪಳ ಪಳ ಕುದಿಯಕ್ಕೆ ಕುಂತೈತಿ. ಇನ್ನಾದರೂ ಅದು ಹಾಲು ಏನಾಗಿಲ್ಲಪ್ಪ ಅಂತಂದ್ರೆ ಇದಕ್ಕೇನಂತೀವಿ ನಾವು, ಒಡಿಬೇಕಂತೀವಿ ಹಾಲು. ಅದು ಒಡಿಬೇಕಂದ್ರೆ ನಾವು ವಿನೆಗರನ್ನು ಹಾಕ್ಕೋಬೇಕು. ವಿನೆಗರನ್ನು ಸ್ವಲ್ಪ ಹಾಕ್ಕೊತ ನಾವೇನು ಮಾಡಬೇಕು, ಚಮಚಲ್ಲೇ ಹಾಲನ್ನು ಕೈಯಾಡಿಸ್ಬೇಕು. ಆವಾಗ ಹಾಲು ಏನಾಗುತ್ತಂದ್ರೆ ಒಡಿತೈತಿ. ಹಂಗೆ ನಾವು ಚಮಚಲ್ಲಿ ಏನು ಮಾಡ್ಕೊತ ಹೋಗ್ಬೇಕು, ಕೈ ಆಡಿಸ್ಕೊತಾನೆ ಇರಬೇಕು. ಆವಾಗ ಇದು ವಿನೆಗರ್ ಇಲ್ಲಾಂದ್ರೆ ನಾವು ಲಿಂಬೆಹಣ್ಣು ಅಥವಾ ಇಲ್ಕಂದ್ರೆ ಸ್ವಲ್ಪ ಮಜ್ಜಿಗೆ ಏನಾದರೂ ಹಾಕಿ ನಾವು ಈ ಥರ ಮಾಡ್ಕೋಬೋದು. ವಿನೆಗರ್ ಇತ್ತಂದ್ರೆ ನಾವು ವಿನೆಗರನ್ನು ಹಾಕ್ಕೋಬೋದು. ಕುಕ್ಕಿಂಗ್ ವಾಟರ್ ವಿನೆಗರ್ ಅಂತ ಸಿಗುತ್ತೆ ಅಂಗಡಿ ಒಳಗೆ, ತೊಗೊಂಡು ಬಂದು ನೀವು ಹಾಕಿ ಮಾಡ್ಬೋದು. ಇವಾಗ ನೋಡಿರಿ ಹಾಲು ಎಲ್ಲ ಒಡಿತು. ಇವಾಗ ಅದನ್ನೇನು ಮಾಡ್ಕೋಬೇಕಂದ್ರೆ ಬಟ್ಟೆ ಒಳಗೆ ಆ ಒಡೆದಂಥ ಹಾಲನ್ನು ಸೋಸ್ಕೋಬೇಕು. ವೈಟ್ ಬಟ್ಟೆ ಒಳಗೆ, ಜರಡಿ ಇದ್ದರೆ ಜರಡಿ ಒಳಗೆ, ಜರಡಿ ಅಂದರೆ ಸಣ್ಣ ಜರಡಿ ಇರಬೇಕು. ಜರಡಿಕಿನ ನಾವು ಬಟ್ಟೆನ ತೊಗೊಂಡ್ರೆ ಚಲೋ ಆಗುತ್ತೆ. ಅಂದ್ರೆ ಎಲ್ಲ ನೀರನ್ನು ಜಕ್ಕೊಂತೈತಿ. ಅದ್ರ ಮೇಲೆ ನಾವು ತಂಪಾದಂಥ ನೀರನ್ನು ಹಾಕ್ಕೋಬೇಕು. ಅಂದ್ರೆ ಪೂರ್ತಿ ಅದೇನಾಗುತ್ತೆ ಅಂದ್ರೆ ಡ್ರೈ ಆಗಿ ಒಂಥರ ಎಲ್ಲ ಕ್ಲೀನ್ ಆಗುತ್ತೆ. ವಿನೆಗರ್ ಹಾಕಿ ಮಾಡ್ಕೊಂಡಿರ್ತೀವಿ, ಎಲ್ಲ ಕ್ಲೀನ್ ಆಗ್ತೈತಿ. ಆಮೇಲೆ ಏನು ಮಾಡಬೇಕು, ಅದನ್ನು ನಾವು ಬಟ್ಟೆ ಒಳಗೆ ಹಾಕ್ಕೊಂಡಿದ್ದನ್ನು ನಾವು ಹಿಂಡ್ಕೋಬೇಕು. ಅಂದರೆ ನೀರೆಲ್ಲ ಹೋಗುವಂಗೆ ಹಿಂಡ್ಕೋಬೇಕು. ಹಿಂಡ್ಕೊಂಡು ಬಟ್ಟೆಯನ್ನು ಗಂಟು ಕಟ್ಟಿ ಒಂದು 2, 3, 10 ನಿಮಿಷದ ಮಟ್ಟ ನಾವು ತೆಗೆದು ಇಟ್ಕೋಬೇಕು. ಹಂಗೆ ಅಂದ್ರೆ ಅದು ಬಟ್ಟೆ ಒಳಗಿಂದ ನೀರೆಲ್ಲ ಸೋಸಿ ಏನಾಗ್ತೈತಪ್ಪ ಅಂತಂದ್ರೆ ನೀರೆಲ್ಲ ಕ್ಲೀನಾಗಿ ಹೋಗ್ಬಿಡ್ತೈತಿ. ಆವಾಗ ನಮಗೇನು ಬೇಕಾಗುತ್ತೆ ಅಂತಂದ್ರೆ ಇದನ್ನು ನಾವೇನಂತ ಕರಿತೀವಿ, ಪನ್ನೀರು ಸಿಗ್ತೈತಿ. ನಮ್ಗೆ ಪನ್ನೀರಷ್ಟೇ ಸಿಗ್ತೈತಿ. ಈಗ ನೋಡಿರಿ ಬಟ್ಟೆ ಬಿಚ್ಕೊಂಡೆ 10 ನಿಮಿಷ ಆಗಿಂದ ಈಗೇನಾಯ್ತು, ಪನ್ನೀರು ರೆಡಿ ಆಯ್ತು. ಪನ್ನೀರು ರೆಡಿ ಆಯ್ತು ನೋಡಿರಿ. ಎಷ್ಟು ಚೆನ್ನಾಗಿ ಬಂದೈತೆ ಅಂದ್ರೆ ಭಾಳ ಚಲೋ ಬಂದೈತಿ. ಇದನ್ನು ನಾವು ಏನು ಮಾಡ್ಕೋಬೇಕು, ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದನ್ನೆಲ್ಲ ಹಿಂಗೆ ನಾವು ಕೈಲೇ ಇದು ಮಾಡ್ಕೋಬೇಕು, ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿರಿ ಎಷ್ಟು ನೀಟ್ ಬಂದೈತಪ್ಪ ಅಂದರೆ ನೀರೆಲ್ಲ ಕ್ಲೀನಾಗಿ ಹೋಗಿಬಿಟ್ಟೈತಿ. ಬರೀ ಪನ್ನೀರಷ್ಟೇ ಕರೆಕ್ಟ್ ಉಳ್ದೈತಿ. ಎಷ್ಟು ಡ್ರೈ ಆಗಿ ಬಂದೈತಿ ನೋಡಿರಿ, ಎಷ್ಟು ಕ್ಲೀನಾಗಿ ಬಂದೈತಿ. ಈಗ ಅದನ್ನು ನಾವು ಒಡ್ಕೊಂಡು ಅದನ್ನು ಹಿಟ್ಟು ನಾದ್ಕೊತೀವಲ್ಲ, ಆ ಥರ ಚಪಾತಿ ಹಿಟ್ಟು ಹೆಂಗೆ ನಾದ್ಕೊತೀವಿ ಆ ಥರ ನಾವು ಏನು ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಅದಕ್ಕೆ ಏನು ಹಾಕ್ಕೋಬೇಕಪ್ಪ ಅಂತಂದ್ರೆ ಅಡುಗೆ ಸೋಡಾ ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತೆ ನಾವು ಅದನ್ನು ಅದೆಲ್ಲ ಪನ್ನೀರೊಳಗೆ ಮಿಕ್ಸ್ ಆಗಬೇಕಲ್ಲ, ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ಅಂದ್ರೆ ಭಾಳ ಚಲೋತ್ತಂಗೆ ಮೆತ್ತಗೆ ನಾದ್ಕೋಬೇಕು. ನಾದ್ಕೊಂಡು ನಾವು ಅದನ್ನೇನು ಮಾಡಬೇಕಪ್ಪ ಅಂತಂದ್ರೆ ಪೂರ್ತಿ ಉಂಡೆಯಾಗಿ ಮಾಡ್ಕೋಬೇಕು. ಒಂದೇ ದೊಡ್ಡ ಉಂಡೆಯಾಗಿ ಮಾಡ್ಕೋಬೇಕು. ಸೇಮ್ ಗೋಧಿ ಹಿಟ್ಟು ಮೈದಾ ಹಿಟ್ಟು ಹೆಂಗೆ ನಾದ್ಕೊಂತೀವಲ್ಲ ಆ ಥರ ನಾದ್ಕೋಬೇಕು. ನೀರೇನು ಹಾಕೋದಿಲ್ಲ ನಾವು, ಅದು ಆಲ್ರೆಡಿ ಎಲ್ಲ ಹಿಟ್ಟಾಗಿರ್ತೈತಲ್ಲ. ಈ ಥರ ಏನಾಗುತ್ತಪ್ಪ ಅಂದ್ರೆ ಮೆತ್ತಗೆ ಬರುತ್ತೆ ನೋಡಿ. ಇವಾಗ ನಾವು ಅದನ್ನು ತೊಗೊಂಡು ಒಂದೊಂದೇ ಏನು ಮಾಡಬೇಕು, ಜಾಮೂನ್ ಥರ ಉಂಡೆಯನ್ನು ಕಟ್ಕೋಬೇಕು. ಜಾಮೂನ್ ಮಾಡೋಕೆ ನಾವು ಯಾವ ಥರ ಉಂಡೆ ಕಟ್ಕೋತೀವಿ ಹಂಗೆ ಉಂಡೆಯನ್ನು ಕಟ್ಕೋಬೇಕು. ಯಾವುದೇ ಎಣ್ಣೆ ಬಳಸೋಂಗಿಲ್ಲ, ಯಾವುದೇ ಪೌಡ್ರ್ ಹಿಟ್ಟನ್ನು ಬಳಸೋಂಗಿಲ್ಲ. ಡೈರೆಕ್ಟ್ ನಾವು ಉಂಡೆಯನ್ನು ಕಟ್ಕೋಬೇಕು. ಕೈಗೆ ಅಂಟ್ಕೊಳ್ಳಲ್ಲ, ಏನು ಅಂಟ್ಕೊಳ್ಳಲ್ಲ. ಎಷ್ಟು ಚೆನ್ನಾಗಿ ಬರ್ತೈತಿ ನೋಡಿರಿ ಉಂಡೆ. ಈ ಥರ ನಾವು ಉಂಡೆಯನ್ನು ನಿಧಾನಕ್ಕೆ ಮೆತ್ತಗೆ 2 ಕೈಯಿಂದ
ಕಟ್ಕೋಬೇಕು. ಹಾಗೆ ನಾವು ಎಲ್ಲ ಹಿಟ್ಟಿಂದ ಅಂದರೆ ಎಲ್ಲ ಪನ್ನೀರಿಂದ ನಾವೇನು ಮಾಡ್ಕೋಬೇಕು, ಎಷ್ಟು ಉಂಡೆ ಆಗ್ತೈತಿ ಅಷ್ಟು ಉಂಡೆಯನ್ನು ಕಟ್ಕೋಬೇಕು. ನಾನೊಂದು 8-10 ಉಂಡೆ ಆಗೋಷ್ಟು ಹಾಲು ತೊಗೊಂಡಿದ್ದೆ, ಅರ್ಧ ಲೀಟ್ರು. ಹಂಗಾಗಿ 8-10 ಉಂಡೆ ಆಗ್ತೈತಿ. ನಾನು 8-10 ಉಂಡೆಯನ್ನು ಮಾಡಿಕೊಂಡೆ. ಈಗ ಗ್ಯಾಸ್ ಹಚ್ಕೊಂಡೆ. ಮತ್ತು ಅದಕ್ಕೆ ಏನಾಯ್ತು, ನಮ್ಮದು ಬಾಣಲಿ ಬಿಸಿ ಆಯ್ತು, ಅಂದರೆ ಬೋಗಣೆ ಬಿಸಿ ಆಯ್ತು. ಅದಕ್ಕೆ 1 ಗ್ಲಾಸ್ ನೀರನ್ನು ಹಾಕ್ಕೊತೀನಿ. ಈಗ ಅಂದ್ರೆ ಪಾಕ ಮಾಡ್ಕೋಬೇಕಲ್ಲ, ಅದಕ್ಕೆ 1 ಗ್ಲಾಸ್ ನೀರನ್ನು ಹಾಕ್ಕೊಂಡೆ. 1 ಗ್ಲಾಸ್ ನೀರನ್ನು ಹಾಕ್ಕೊಂಡೆ. ಸ್ವಲ್ಪ ಕಡಿಮೆ ಆಗಬಾರ್ದು ಅಂತೇಳಿ ಇನ್ನೊಂದು ಸ್ವಲ್ಪ ಏನು ಮಾಡ್ಕೋತೀನಿ, ನಾನು ನೀರನ್ನು ಹಾಕ್ಕೋತೀನಿ. ಸ್ವಲ್ಪ ಅಷ್ಟೇ ನೀರನ್ನು ಹಾಕ್ಕೋಬೇಕು. ಆ ನೀರು ಹಾಕ್ಕೊಂಡಿಂದ ಅದಕ್ಕೆ ಏನು ಮಾಡ್ಕೋಬೇಕು, 1 ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೋಬೇಕು. ಇದು ಆನ ಹೆಂಗೆ ಬರಬೇಕಪ್ಪ ಅಂದರೆ ಫುಲ್ ಗಟ್ಟಿಯಾಗಿ ಬರಬಾರ್ದು, ನೀರು ಥರನೇ ಇರಬೇಕು. ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿನಿ. 1 ಕಪ್ ಸಕ್ಕರೆ ಹಾಕ್ಕೊಂಡು ಈಗ ನಿಧಾನ ಅಂದ್ರೆ ಸಣ್ಣ ಉರಿ ಒಳಗೆ ಚಮಚಲ್ಲಿ ಏನು ಮಾಡ್ಕೋಬೇಕು, ಕೈ ಆಡಿಸ್ಕೊತ ಇರಬೇಕು. ಸಕ್ಕರೆ ಎಲ್ಲ ನೀರಿನೊಳಗೆ ಏನಾಗ್ತೈತಿಪ್ಪ ಅಂದ್ರೆ ಕರಗಿಬಿಡ್ತೈತಿ. ಈಗ ಸಕ್ಕರೆ ಎಲ್ಲ ಕರಗೋಕೆ ಕುಂತೈತಿ, ನಿಮಗೆಲ್ಲ ಕಾಣಕ್ಕೆ ಕುಂತೈತಿ ನೋಡಿರಿ. ಈ ಥರ ಸಕ್ಕರೆ ಎಲ್ಲ ನಿಧಾನಕ್ಕೆ ಏನಾಗುತ್ತೆ, ನೀರೊಳಗೆ ಕರಗ್ತೈತಿ. ಆವಾಗ ನಾವೇನು ಮಾಡ್ಕೋಬೇಕು, ಇಟ್ಕೊಂಡಿರೋಂಥ ಏಲಕ್ಕಿನ ಹಾಕ್ಕೊಂಡು ಮತ್ತೆ ಕೈ ಆಡಿಸ್ಬೇಕು. ಏಲಕ್ಕಿ ಘಮ ಪರಿಮಳಕ್ಕೆ ನಾವು ಏಲಕ್ಕಿ ಹಾಕ್ಕೊಳ್ತೀವಿ. ಎಲ್ಲ ಸ್ವೀಟಿಗೂ ಏಲಕ್ಕಿ ಹಾಕ್ಕೊಳ್ಳೇಬೇಕು, ಅಂದ್ರೆ ತಿನ್ನೋಕ್ಕೂ ಚಲೋ ಅನಿಸುತ್ತೆ, ಮತ್ತು ಘಮ ಅಂತ ಪರಿಮಳನೂ ಚಲೋ ಬರ್ತೈತಿ. ಏಲಕ್ಕಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಹಾಗಾಗಿ ಏಲಕ್ಕಿ ಹಾಕ್ಕೊಂಡು ಮತ್ತೆ ಕೈ ಆಡಿಸ್ಬೇಕು. ನೋಡಿರಿ ಸಕ್ಕರೆ ಎಲ್ಲ ಕರಗೈತಿ. ಈಗ ಪಾಕ ರೆಡಿ ಆಗಕ್ಕೆ ಕುಂತೈತಿ. ನೋಡಿರಿ ಎಷ್ಟು ಚಲೋ ಆಯ್ತು ಪಾಕ. ಏಲಕ್ಕಿ ಜೊತೆನೂ ಕುದಿಯಾಕುಂತು. ಈಗ ನಾವೇನು ಮಾಡಬೇಕಪ್ಪ ಅಂತಂದ್ರೆ, ಈಗ ನಾವು ರೆಡಿ ಮಾಡಿಟ್ಕೊಂಡಂಥ ಪನ್ನೀರ್ ಉಂಡೆಯನ್ನು ಅಂದ್ರೆ ಇವನ್ನ ಆಲ್ರೆಡಿ ನಾವು ರೆಡಿ ಮಾಡಿಟ್ಕೊಂಡೇವಲ್ಲ, ಅವನ್ನ ಏನು ಮಾಡಬೇಕು, ರೆಡಿಯಾಗಿರುವಂಥ ಪಾಕದೊಳಗೆ ಒಂದೊಂದೇ ಉಂಡೆಯನ್ನು ನಾವು ಹಾಕ್ಕೋಬೇಕು. ಎದ್ರೊಳಗೆ ಪಾಕದೊಳಗೆ ಹಾಕ್ಕೋಬೇಕು. ಅಂದರೆ ಕುದಿಯುವಂಥ ಪಾಕದೊಳಗೆ ಇವನ್ನ ಹಾಕ್ಕೊಳ್ಳೋದ್ರಿಂದ ಅದು ಪನ್ನೀರ್ ಉಂಡೆ ಅಂದ್ರೆ ನಾವೇನು ಮಾಡ್ತೀವಿ, ಕುದಿಬೇಕು. ಅಂದರೆ ಎಲ್ಲ ಪಾಕವನ್ನು ಅವು ಕುದಿಕೊಂತ ಹೀರ್ಕೊತೈತಿ. ಪಾಕವನ್ನು ಎಲ್ಲ ಹೀರ್ಕೊತಾವು. ಹೀರ್ಕೊಂಡಿಂದ ಈಗ ನಾವು ಎಷ್ಟೆಷ್ಟು ಗಾತ್ರದ ಉಂಡೆ ಕಟ್ಟಿರ್ತೀವಲ್ಲ ಅವು ಸ್ವಲ್ಪ ದೊಡ್ಡವಾಗ್ತಾವೆ. ಅಂದ್ರೆ ಪಾಕವನ್ನು ಹೀರ್ಕೊಂಡು ಚೆನ್ನಾಗಿ ಅವು ಕುದಿತಾವು. ತಿನ್ನಲಿಕ್ಕೆ ಭಾಳ ರುಚಿ ಇರ್ತೈತಿ. ಹಾಗಾಗಿ ಹೀರ್ಕೊತಾವು. ಈಗ ನಾವು ಪಾಕದೊಳಗೆ ಅವನ್ನ ಹಾಕಿಟ್ಟು ಮೇಲೆ ಮುಚ್ಚಿ ಇಡಬೇಕು. ಒಂದು 5-10 ನಿಮಿಷ ಮುಚ್ಚಿಡಬೇಕು. ಸ್ವಲ್ಪ ಉರಿಯನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳಕಂತೀನಿ ನೋಡಿರಿ ನಾನು. ಆಮೇಲೆ ಏನು ಮಾಡ್ಕೋಬೇಕು, ಒಂದು 10 ನಿಮಿಷ ಆಗಿಂದ ತೆಗಿಬೇಕು. ನೋಡಿರಿ ಸಣ್ಣ ಇದು ಈಗ ಪಾಕದೊಳಗೆ ಎಲ್ಲ ಉಂಡೆ ಏನಾಗ್ಯಾವ, ಕುದ್ದಾವು. ಸಾಕಷ್ಟು ಪ್ರಮಾಣದೊಳಗೆ ಪಾಕವನ್ನು ಹೀರ್ಕೊಂಡೈತಿ. ಹಾಗಾಗಿ ಸ್ವಲ್ಪ ದೊಡ್ಡವು ಆಗ್ಯಾವು. ಈಗ ರಸಗುಲ್ಲ ರೆಡಿ ಆಗೈತಿ ನಮ್ಮದು. ಈಗ ನಾವೇನು ಮಾಡತ್ತೀವಿ, ರಸಗುಲ್ಲ ಮಾಡಕ್ಕಂತೀವಿ. ಈಗ ನಾವು ರಸಗುಲ್ಲ ರೆಡಿ ಆಯ್ತು ಅಂದ್ರೆ ಪಾಕದೊಳಗೆ ಎಲ್ಲ ಉಂಡೆಗಳು ಚೆನ್ನಾಗಿ ಕುದ್ದು ಪಾಕವನ್ನು ಸಾಕಷ್ಟು ಹೀರ್ಕೊಂಡವು. ನೋಡಿರಿ ಈ ಥರ ನೀರಿನ ಥರ ಪಾಕ ಇರಬೇಕು, ಗಟ್ಟಿಯಾಗಿ ಇರಬಾರ್ದು. ಎಲ್ಲ ಉಂಡೆಯನ್ನು ಒಂದು ಸತ ಹಿಂಗೆ ಉಲ್ಟಾ ಸೀದಾ ಎಲ್ಲ ಹೊಳಾಡಿಸ್ಬೇಕು. ಮತ್ತು ಸ್ವಲ್ಪ ನಮ್ಗೆ ಕಡಿಮೆ ಅನಿಸಿದ್ರೆ ಸ್ವಲ್ಪ ನೀರು ಹಾಕಬೇಕು. ಅಂದ್ರೆ ಪಾಕ ಗಟ್ಟಿ ಆಗಬಾರ್ದು, ನೀರಿನಂಗೆ ಇರಬೇಕು. ಹಾಗಾಗಿ ಸ್ವಲ್ಪ ಮತ್ತೆ ನಾನು ಒಂದು 5-10 ನಿಮಿಷ ಮುಚ್ಚಿಟ್ಟು ಮತ್ತೆ ತೆಗೆದೆ. ನೋಡಿರಿ ಈಗ ನೋಡಿರಿ ಭಾಳ ಚೆನ್ನಾಗಿ ಬಂದೈತಿ. ಎಷ್ಟು ಚಲೋ ಆಗೈತಪ್ಪ ಅಂದ್ರೆ ಈಗ ನಾವು ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ನಿಮಗೆ ಇದನ್ನು ನೋಡಿದ್ರೆ. ಹಾಗಾಗಿ ಸ್ಕಿಪ್ ಮಾಡದೆ ವೀಡಿಯೋ ನೋಡ್ಕೊತೀರಿ. ನೋಡಿರಿ ಎಷ್ಟು ಚಲೋ ಬಂದೈತಿ, ಎಷ್ಟು ಮೆತ್ತಗೈತಿ, ಎಷ್ಟು ಸಾಫ್ಟ್ ಆಗೈತಪ್ಪ ಅಂದ್ರೆ ಭಾಳ ಚಲೋ ಬಂದೈತಿ. ನೀವು ಈ ಥರ ರಸಗುಲ್ಲ ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಅಂಗಡಿ ಒಳಗಿನ ತಿನ್ನೋದಕ್ಕಿಂತ ಮನೆ ಒಳಗೆ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚಲೋ ಇರ್ತೈತಿ. ಎಲ್ಲರಿಗೂ ಖುಷಿ ಆಗ್ತೈತಿ. ನಮ್ಗೆ ಮಾಡಿದವ್ರಿಗಂತೂ ಇನ್ನೂ ಖುಷಿ ಆಗುತ್ತೆ. ಈ ಥರ ಸ್ವೀಟು ನಮ್ಗೆ ಮಾಡೋಕ್ಕೆ ಬಂತಲ್ಲಪ್ಪ ಅಂತ ಖುಷಿ ಆಗ್ತೈತಿ. ಈಗ ಗ್ಯಾಸನ್ನು ಸಣ್ಣ ಮಾಡ್ಕೊಂಡ್ವಿ. ಈಗ ಅದಕ್ಕೆ ಏನು ಹಾಕ್ಕೊಂಡ್ವಿ ಅಂದರೆ ಕೇಸರಿಯನ್ನು ಹಾಕ್ಕೊಳತ್ತೀನಿ ನೋಡಿರಿ. ಕೇಸರಿ ಇಲ್ಲಾಂದ್ರೆ ಪರವಾಗಿಲ್ಲ, ಇತ್ತಂದ್ರೆ ಹಾಕ್ಕೊಳ್ರಿ, ಇನ್ನೂ ಚಲೋ ಅನಿಸುತ್ತೆ. ಈಗ ನೋಡಿರಿ ಗ್ಯಾಸ್ ಆಫ್ ಮಾಡಿಕೊಂಡು ಕೆಳಗೆ ಇಳಿಸ್ತೀನಿ. ನೋಡಿರಿ ಈ ಥರ ರಸಗುಲ್ಲ ರೆಡಿ ಆಗುತ್ತೆ. ನೀವು ಮಾಡ್ಕೊಂಡು ತಿನ್ನಿರಿ.